ಇವತ್ತು ನಮ್ಮ ಮಾಲೂರು ತಾಲೂಕಿನಲ್ಲಿ ಚಿಕ್ಕತಿರುಪತಿ ದೇವಸ್ಥಾನದಲ್ಲಿ ನಮ್ಮ JDS ಪಕ್ಷದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿ ಪ್ರತಿ ಒಂದು ಗ್ರಾಮ ಪಂಚಾಯತಿನಲ್ಲಿ ಕೂಡ ನಮ್ಮ ಪಕ್ಷ ಸಂಘಟನೆ ವಿಚಾರವಾಗಿ ಈ ಒಂದು ಟೂರ್ ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದೀವಿ. ಆ ಸಮಸ್ಯೆಗಳು ಯಾವ ರೀತಿ ಬಗೆಹರಿಸಬೇಕು, ಏನೆಲ್ಲ ಸಮಸ್ಯೆಗಳಿದೆ ಅಂತ ಹೇಳ್ಬಿಟ್ಟು ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಅವರೆಲ್ಲರ ಅಭಿಪ್ರಾಯ ತಗೊಂಡು ಈ ಒಂದು ಏನು ಯಾವ ರೀತಿ ಹೋರಾಟಗಳು ರೂಪಿಸಬೇಕು ಏನು ಅಂತ ಹೇಳ್ಬಿಟ್ಟು ಕೂಡ ಎಲ್ಲರ ಒಂದು ಕಾರ್ಯಕರ್ತರನ್ನೆಲ್ಲ ಅವರ ಒಂದು ಗ್ರಾಮಗಳಲ್ಲಿರುವಂಥ ಸಮಸ್ಯೆಗಳು ಅಥವಾ ಏನೆಲ್ಲ ಭ್ರಷ್ಟಾಚಾರಗಳ ವಿರುದ್ಧವಾಗಿ ನಡೀತಾರಂಥ ಪಿತೂರಿಗಳು ಇವೆಲ್ಲನೂ ಕೂಡ ನಾವೆಲ್ಲ ಒಂದು ಲಿಸ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಇದರ ವಿರುದ್ಧವಾಗಿ ಯಾವ ರೀತಿ ಹೋರಾಟ ಮಾಡಬೇಕು, ಏನು ಮಾಡಬೇಕು. ಇವತ್ತು ಮಾಲೂರಲ್ಲಿ ನಡೀತಾ ಇರೋಂಥ ಭ್ರಷ್ಟಾಚಾರ ಎಲ್ರಿಗೂ ಗೊತ್ತಿರೋಂಥ ವಿಚಾರಣೆ, ಯಾರು ಹೇಳಬೇಕು ಅನ್ನೋದೇನಿಲ್ಲ. ಯಾಕಂದರೆ ಪ್ರತಿ ಒಂದು ಗ್ರಾಮದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇವತ್ತು ಮಾಲೂರಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಿದೆ. ನಿಜವಾಗ್ಲೂ ಏನಾದರೂ ಮಾನ ಮರ್ಯಾದೆ ಅನ್ನೋದೇನಾದರೂ ಇದ್ದಿದ್ರೆ ಅವ್ರಿಗೆ ಗೆದ್ದು ಬಂದು ಕೂಡಲೇ ಅವ್ರು ಹೇಳಿದ್ದೇನಂತಂದರೆ ಜನಕ್ಕೆ ನಮ್ಮ ಮಾಲೂರು ತಾಲೂಕಲ್ಲಿ ಏನಾದರೂ ಭ್ರಷ್ಟಾಚಾರ ಯಾರನ್ನ ಅಧಿಕಾರಿಗಳು ದುಡ್ಡು ತಗೊಳ್ಳೋದಾಗಲಿ ಇನ್ನೊಂದು ಏನಾದರೂ ಆದರೆ ಇದಕ್ಕೆ ನಾನೇ ಹೊಣೆ ಅಂತ ಹೇಳ್ಬಿಟ್ಟು ಹೇಳಿದರು. ಶಾಸಕರಾದಂಥವ್ರು ಮಾಲೂರಲ್ಲಿ ನಡೆಯುವಂಥ ಭ್ರಷ್ಟಾಚಾರಕ್ಕೆ ಏನಾದರೂ ಆದರೆ ಅದಕ್ಕೆ ನಾನೇ ಹೊಣೆ, ಕಠಿಣ ಕ್ರಮ ತಗೊತೀನಿ ಅಂತ ಹೇಳಿದರು. ಈಗಾಗಲೇ 3 ವರ್ಷ ಆಗಿದೆ. 3 ವರ್ಷದಿಂದ ಯಾವ ಅಧಿಕಾರಿಗಳಿಗೆ ನೀವು ಕಠಿಣ ಕ್ರಮ ತಗೊಂಡಿದ್ದೀರಾ? ಯಾವ ಕ್ರಮ ತಗೊಂಡು ನೀವು ಜನಕ್ಕೆ ನ್ಯಾಯ ಕೊಡಿಸೋಂಥ ಕೆಲಸ ಮಾಡ್ತಾ ಇದ್ದೀರಾ? ಇವತ್ತು ಇಷ್ಟೆಲ್ಲ ಭ್ರಷ್ಟಾಚಾರಗಳಾಗ್ತಾ ಇದೆ, ಇಷ್ಟೆಲ್ಲ ರೆವಿನ್ಯೂನಲ್ಲಿ ಭ್ರಷ್ಟಾಚಾರ ನಡೆಯೋದು ಒಂದು ಕಡೆ. ಮಾಲೂರು ತಾಲೂಕಿಗೆ ಸುಮಾರು 2,000 ಕೋಟಿ ತಂದಿದ್ದೀನಿ, 3,000 ಕೋಟಿ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಭಾಷಣ ಬಿಗಿತಾ ಇದ್ದಾರೆ. ಇವತ್ತು ಎಕ್ಸಾಂಪಲ್ ನಮ್ಮ ಚಿಕ್ಕತಿರುಪತಿ ದೇವಸ್ಥಾನ ರೋಡ್ ರಸ್ತೆ ನೋಡ್ಬೋದು. ಸಂಪಂಗೆರೆಯಿಂದ ಮಾಲೂರಿಗೆ ಬರೋಂಥ ರಸ್ತೆ ಸುಮಾರು 6-7 ವರ್ಷಗಳಿಂದ ಆ ರಸ್ತೆ ಹಾಗೇ ಇದೆ. 100 ಹಳ್ಳಗಳು ಬಿದ್ದಿದ್ದಾವೆ, ಎಷ್ಟೊಂದು ಜೀವಗಳು ಹೋಗಿದ್ದಾವೆ. ನಾವು ಆ ರಸ್ತೆ ಮಾಡ್ಸಕ್ಕೆ ಹೋದ್ರೆ ಕೂಡ ಪೊಲೀಸರನ್ನು ಬಿಟ್ಟು ಅಡ್ಡ ಹಾಕಿದ್ರು. ಇವತ್ತಿಗೂ ಕೂಡ 6 ತಿಂಗಳಾಯ್ತು. 6 ತಿಂಗಳಾದ್ರೂ ಕೂಡ ಇನ್ನ ರಸ್ತೆ ಕೂಡ ಅಭಿವೃದ್ಧಿ ಮಾಡಿಲ್ಲ. ಮತ್ತೆ 2,000 ಕೋಟಿ 3,000 ಕೋಟಿ ಎಲ್ಲಿ ಹೋಗ್ತಾ ಇದೆ ದುಡ್ಡು? ಎಲ್ಲಿ ಹೋಗಿದೆ? ಬರೀ ಭಾಷಣಕ್ಕೆ ಮಾತ್ರ ಸೀಮಿತ ಆಗಿದೆ. ನಿನ್ನೆ ಈಗ ನೀವೆಲ್ಲ ಗಮನಿಸ್ತಾ ಇರ್ಬೋದು, ಕನಿಷ್ಠ ಇವಾಗ ಚಿಕ್ಕತಿರುಪತಿಯಿಂದ ಮಾಲೂರು ನಗರಕ್ಕೆ ಹೋಗ್ಬೇಕಾದ್ರೆ ಕನಿಷ್ಠ 2 ಅವರ್ ಬೇಕು. 2 ಅವರ್ ಬೇಕು. 2 ಅವರ್ಗೂ ಹೋಗಿ ತಲುಪಕ್ಕಾಗಲ್ಲ. ಆ ಥರ ಒಂದು ಪರಿಸ್ಥಿತಿಗಳು ಬಂದ್ಬಿಟ್ಟಿದೆ. ಇವತ್ತು ರೈತರು ಈ ಭಾಗದಲ್ಲಿರುವಂಥ ರೈತರಾಗಿರ್ಬೋದು, ಅವ್ರ ಗಾಡಿಗಳೆಲ್ಲ ಏನಾದರೂ ಹೋದ್ರೆ ಮನೆಗೆ ಬರ್ತಾರ ಇಲ್ವೋ ಅಂತ ಗೊತ್ತಿಲ್ಲ. ಅಂಥ ಒಂದು ಪರಿಸ್ಥಿತಿ ನಮ್ಮ ಈ ಒಂದು ರಸ್ತೆಗಳು ಕಾಣಿಸ್ತಾ ಇದ್ದಾವೆ. ಜೊತೆಯಲ್ಲಿ ಹೊರ ರಾಜ್ಯಗಳಿಂದ ಬರೋಂಥ ಮುಖ್ಯ ರಸ್ತೆ ನಮ್ಮ ಮಾಲೂರು ನಗರದೊಳಗಡೆ ಬರಬೇಕು. ಬೆಂಗಳೂರಿಂದ ಹೊಸೂರಿಗೆ ಹೋಗೋಂಥ ರಸ್ತೆ ಇದು ಮುಖ್ಯ ರಸ್ತೆ. ದೊಡ್ಡ ವೆಹಿಕಲ್ಸ್ ಎಲ್ಲ ಬರುತ್ತೆ, ಎಷ್ಟೋ ಗಾಡಿಗಳು ಬಿದ್ದಿದ್ದಾವೆ, ನಾವೆಲ್ಲ ವೀಕ್ಷಣೆ ಮಾಡಿದ್ದೀವಿ. ಸ್ಟೂಡೆಂಟ್ಸ್ ಕಾಲುಗಳು ಕೂಡ ಕಳ್ಕೊಂಡಿದ್ದಾರೆ. ಆದರೂ ಕೂಡ ಒಂದು ಚೂರು ಪರಿಗಣನೆ ಆದರೂ ಬೇಡವಾ? ಅದಕ್ಕೆ ಪ್ಯಾಚ್ ವರ್ಕ್ ಆಗಬೇಕು. ಅಟ್ಲೀಸ್ಟ್ ರೋಡ್ ಮಾಡೋದಕ್ಕೆ ಇನ್ನೂ 6 ತಿಂಗಳಾಗುತ್ತೋ ಆಗಲಿ ಪರವಾಗಿಲ್ಲ. ಹಳ್ಳಗಳು ಮುಚ್ಚಿ ಗಾಡಿಗಳು ಹೋಗೋದಕ್ಕಾದ್ರೂ ಅನುಕೂಲ ಮಾಡಿಕೊಡ್ಬೇಕನ್ನೋದ್ರಾದ್ರೂ ಜ್ಞಾನ ಇರಬೇಕು. ಅದು ಕೂಡ ನಡೀತಾ ಇಲ್ಲ ಇವತ್ತಿನ ದಿವಸ. ಅದಕ್ಕೋಸ್ಕರ ಅದ್ರ ಜೊತೆಗೆ ಇವಾಗ ನಮಗೆ ರೈತರಿಗೆ ಸರಿಯಾಗಿ ಸವಲತ್ತುಗಳು ಸಿಗ್ತಾ ಇಲ್ಲ. ನಮ್ಮಲ್ಲಿ ಇವಾಗ ಯಾರು ಸೀನಿಯರ್ ಸಿಟಿಸನ್ ಆಗಿರ್ಬೋದು, ವಿಧವೆ ಅಂತ ಆಗಿರೋಂಥವ್ರು ಆಗಿರ್ಬೋದು, ಅವ್ರಿಗೆ ಯಾರಿಗೂ ಪಿಂಚಣಿ ಕೊಡೋಂಥದ್ದಾಗಿರ್ಬೋದು, ಯಾರಿಗೂ ಕೂಡ ಆಗಿರೋಂಥವ್ರಿಗೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಏನು ಫ್ರೀ ಸ್ಕೀಮ್ ಅಂತ ಕೊಟ್ಟಿದ್ದಾರೆ, ನಾಮಕಾವಸ್ತಕ್ಕೆ ಮಾತ್ರ ಫ್ರೀ ಸ್ಕೀಮ್ ಕೊಡ್ತಾ ಇದ್ದಾರೆ. ಏನು ಮೊದಲು 1 ಲಕ್ಷ 2 ಲಕ್ಷ ಜನಕ್ಕೆ ಕೊಡ್ತಾ ಇದ್ದೀನಿ ಅಂತ ಹೇಳಿದಾರೋ ಅದು 20,000 30,000 ಬಂದಿದೆ. 20,000 30,000 ಬಂದಿದೆ ಅಂತಂದ್ರೆ ಕಡಿಮೆ ಮಾಡ್ಕೊಂಡ್ ಬರ್ತಾ ಇದಾರೆ. ಅವ್ರಿಗೇನು ಸವಲತ್ತುಗಳು ಕೊಡ್ತೀವಿ ಅಂತ ಯಾರ್ಯಾರು ಅಕೌಂಟ್ಗಳು ದುಡ್ಡು ಹಾಕಿದ್ರು ಅವ್ರು ಯಾರಿಗೂ ದುಡ್ಡು ಬರ್ತಾ ಇಲ್ಲ. ಇವಾಗ ಸುಮ್ಮನೆ ನಾವು ಸ್ಕೀಮ್ ಕೊಟ್ಟಿದ್ದೀವಿ ಎಲ್ರಿಗೂ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಜನಕ್ಕೆ ದಿಕ್ತಪ್ಸಂತ ಕೆಲಸ ಮಾಡ್ತಾ ಇದಾರೆ. ಇವೆಲ್ಲ ಕೂಡ ಗಮನದಲ್ಲಿಟ್ಕೊಂಡು ಏನೆಲ್ಲ ಹೋರಾಟಗಳು ಮಾಡಬೇಕು, ಯಾವ ರೀತಿ ಹೋರಾಟಗಳು ಮಾಡಬೇಕು, ಮಾಲೂರಲ್ಲಿ ನಡೀತಾ ಇರೋಂಥ ಈ ಒಂದು ಭ್ರಷ್ಟಾಚಾರ ಅಧಿಕಾರಿಗಳು ಪ್ರತಿ ಒಂದು PDO ಆಫೀಸ್ಗೆ ಹೋಗ್ರಿ, ದುಡ್ಡಿಲ್ಲ ಅಂದರೆ ಜನಕ್ಕೆ ಕೆಲಸ ಆಗಲ್ಲ. RTC ಮಾಡಿಸ್ಕೊಳಕ್ಕೆ ಹೋಗ್ಬೇಕಾದ್ರೂ ಕಾಸಿಲ್ಲ ಅಂದರೆ ಆಗಲ್ಲ. ಡಾಕ್ಯುಮೆಂಟ್ಸ್ ತೊಗೊಬೇಕಾದ್ರೆ ಒಂದು ವಾರ 10 ದಿವಸ ಹೋದ್ರೆ ಕೂಡ ಡಾಕ್ಯುಮೆಂಟ್ಸ್ಗಳು ಸಿಗಲ್ಲ. ಈ ಖಾತಾಗಳು ಸವಲತ್ತುಗಳು ಕೊಟ್ಟಿದ್ದೀವಿ ಅಂತಾರೆ, ಈ ಖಾತಾಗಳು ಯಾರಿಗೂ ಜನಕ್ಕೆ ಈ ಖಾತಾಗಳು ಸಿಗ್ತಾ ಇಲ್ಲ. ಈ ಥರ ಹಲವಾರು ವಿಚಾರಗಳಿದ್ದಾವೆ. ಹಾಗಾಗಿ ಪ್ರತಿ ಒಂದು ಗ್ರಾಮ ಪಂಚಾಯತಿಗೂ ಬರ್ತೀವಿ,
ಪ್ರತಿ ಒಂದು ಗ್ರಾಮ ಪಂಚಾಯತಿನಲ್ಲಿ ಜನರ ಕಷ್ಟ ಸುಖನ ಕೇಳಿ ಅವರಿಗೆ ಏನೆಲ್ಲ ತೊಂದರೆಗಳಾಗ್ತಾ ಇದೆ ಅದ್ರ ವಿರುದ್ಧವಾಗಿ ನಾವು ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮುಖಾಂತರ ಜನಕ್ಕೆ ನ್ಯಾಯ ಕೊಡಿಸೋಂಥ ಕೆಲಸ ನಾವು ಮಾಡ್ತೀವಿ ಅಂತ ಈ ಮುಖಾಂತರ ತಿಳಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಲ್ಲೇಶ್ ಬಾಬು ಅವರು MP ಅವರು ಕೂಡ ಬಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ರಾಮೇಗೌಡರು ಕೂಡ ಬರ್ತಾ ಇದ್ದಾರೆ. ನಮ್ಮ ತಾಲೂಕಿನ ಮುಖಂಡಗಳೆಲ್ಲ ಬಂದು ಇವತ್ತು ಚಾಲನೆ ಕೊಡಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಪ್ರಾರಂಭ ಮಾಡಿ 28 ಗ್ರಾಮ ಪಂಚಾಯತಿ ನಗರದಲ್ಲಿ ಕೂಡ ಈ ಒಂದು ಟೂರ್ ಪ್ರೋಗ್ರಾಮ್ನ ಇಟ್ಕೊಂಡಿದ್ದೀವಿ. ನಿಮ್ಮ ಸಮಸ್ಯೆಗಳು ಏನು ಸ್ಥಳೀಯವಾಗಿರುವಂಥ ಸಮಸ್ಯೆಗಳು ತಮ್ಮ ಗಮನದಲ್ಲಿರುವಂಥದ್ದು ನೇರವಾಗಿ ಬಂದು ತಿಳಿಸೋಂಥ ಕೆಲಸ ಮಾಡ್ಬೋದು ಅಂತ ನಾನು ಈ ಮುಖಾಂತರ ತಮಗೆಲ್ಲ ವಿನಂತಿ ಮಾಡ್ಕೊತಾ ಇದ್ದೀನಿ. 17 ಲಕ್ಷಕ್ಕೂ ಹೆಚ್ಚು ಓಲ್ಡ್ ಪಿಂಚಣಿ ಡಿಲೀಟ್ ಆಗಿದೆ. ಎಷ್ಟು? 17 ಲಕ್ಷಕ್ಕೂ ಹೆಚ್ಚು ಓಲ್ಡ್ ಪಿಂಚಣಿ ಡಿಲೀಟ್ ಆಗಿದೆ. ಆದರೆ ಅದೊಂದೇ ಅಲ್ಲ, ಆ ರೀತಿಯಲ್ಲಿ ಬೇಕಾದಷ್ಟು ಸವಲತ್ತುಗಳು ಏನು ಸ್ಕೀಮ್ಗಳು ಕೊಟ್ಟಿದ್ರು ಎಲ್ಲ ಕೂಡ ಕಡಿತ ಆಗಿದೆ. ಯಾರಿಗೂ ಕೂಡ ದುಡ್ಡು ಅಕೌಂಟ್ಗಳಿಗೆ ಹೋಗ್ತಾ ಇಲ್ಲ. ಇದು ಮುಖ್ಯವಾಗಿ ಇರೋಂಥ ವಿಚಾರ. ಮಾತಿಗೆ ಮುಂಚೆ ಕೊಟ್ಟಿದ್ದೀವಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹೊತ್ತು 3 ತಿಂಗಳು 4 ತಿಂಗಳು 5 ತಿಂಗಳಾದ್ರೂ ಕೂಡ ಅವ್ರಿಗೆ ಹೋಗ್ತಾ ಇಲ್ಲ. ಈಗ ಮತ್ತೆ ಮಾಲೂರಲ್ಲಿ ಇವತ್ತು ವಿದ್ಯುತ್ ಪ್ರಾಬ್ಲಮ್ ಕೂಡ ನಡೀತಾ ಇದೆ. ಸರಿಯಾಗಿ ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗಾಗಲಿ ಪಬ್ಲಿಕ್ಗೆ ಬಸ್ಗಳ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ. ಆ ವ್ಯವಸ್ಥೆಗಳಿಗೆ ತಕ್ಕದಂಗೆ ಯಾವುದು ಕೂಡ ಮಾಲೂರಲ್ಲಿರೋಂಥ ನಗರದಲ್ಲಿರುವಂಥ ರಸ್ತೆಗಳು ಕೂಡ ಸರಿಯಾಗಿಲ್ಲ. ಇವತ್ತು ಮಾಸ್ತಿಯಿಂದ ಮಾಲೂರಿಗೆ ಹಾಕಿ ರಸ್ತೆ ಇನ್ನು 3 ತಿಂಗಳಾಗಿಲ್ಲ. 3 ತಿಂಗಳಾಗಿಲ್ಲ ರಸ್ತೆ. ಈಗಲೇ ಗುಂಡಿಗಳು ಬಿದ್ದಿದೆ. ಯಾವುದೇ ಮಾಲೂರಲ್ಲಿ ನಡೀತಾರಂಥ ರಸ್ತೆಗಳು 250 ದಿವಸದ ಮೇಲೆ ರಸ್ತೆಗಳೇ ಇರಲ್ಲ. ಲೆಕ್ಕ ಹಾಕೊಡ್ರಿ. ಇವತ್ತು 250 ದಿವಸಕ್ಕಿಂತ ಮೇಲ್ಗಡೆ ಒಂದು ರಸ್ತೆ ಕೂಡ ಸರಿ ಇರಲ್ಲ. ಇವತ್ತು ಪ್ರೈವೇಟ್ ಕಂಪ್ನಿಯವರು ಅವರು ಹೊಸಕೋಟೆಯಿಂದ ಮಾಲೂರಿಗೆ ಮಾಡ್ತಾ ಇರೋದು ಏನೋ ಒಂದು 10 ವರ್ಷ ಬಾಳಿಕೆ ಬರ್ಬೋದು. ಅದು ಬಿಟ್ಟು ಏನು ಬೇರೆ ಎಲ್ಲ ರಸ್ತೆಗಳು ಇವತ್ತು ಇದೆಯೋ ಯಾವುದು ಕೂಡ ಬಾಳಿಕೆ ಬರಲ್ಲ. 250 ದಿವಸಕ್ಕಿಂತ ಮೇಲ್ಗಡೆ ಆ ರಸ್ತೆಗಳು ಇರಲ್ಲ. ಆ ಥರ ಒಂದು ಕಾಮಗಾರಿಕೆಗಳು ನಡೀತಾ ಇದ್ದಾವೆ. ಇವತ್ತು ಮಾಲೂರು ನಗರದಲ್ಲಿ ಕೆರೆ ಅಭಿವೃದ್ಧಿಗೆ ಸ್ಟಾರ್ಟ್ ಮಾಡಿ 2 ವರ್ಷ ಆಯಿತು. 2 ವರ್ಷ ಆದರೂ ಕೂಡ ಇನ್ನೂ ಉದ್ಘಾಟನೆ ಆಗಿಲ್ಲ. ಕೆಲಸ ಹಂಗೆ ನಿಂತಿದೆ. ಇವತ್ತು ಮಾಲೂರಲ್ಲಿ ಅಂಬೇಡ್ಕರ್ ಭವನಗಳು ಎಷ್ಟೋ ಗ್ರಾಮಗಳಲ್ಲಿ ರೆಡಿ ಆಗಿದ್ದಾವೆ. ಇವತ್ತವರೆಗೂ ಅದು ಬಾಳಿಕೆಗೆ ಬರ್ತಾ ಇಲ್ಲ. ಅಂಬೇಡ್ಕರ್ ಭವನ ಸ್ವಂತ ಅವ್ರ ಊರಲ್ಲೇ ಅಂಬೇಡ್ಕರ್ ಭವನವನ್ನು ಕಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಬಿಲ್ ಮಾಡಿದ್ದಾರೆ. ಏನೋ ಅಂಬೇಡ್ಕರ್ ಭವನ ಕಟ್ಟಿದ್ದೀವಿ ಅಂತ ಬಿಲ್ ಮಾಡಿದ್ದಾರೆ. ಅಲ್ಲಿ ಅಂಬೇಡ್ಕರ್ ಭವನನೇ ಇಲ್ಲ. ಈ ರೀತಿ ಸುಮಾರು ಭವನಗಳು ಬಿಲ್ಗಳು ಮಾಡ್ಕೊಂಡಿದ್ದಾರೆ. ಹೊತ್ತು ಕೆಲಸಗಳೆಲ್ಲಿ ಆಗಿಲ್ಲ. ಇವೆಲ್ಲನೂ ಜನರು ಎಚ್ಚೆತ್ಕೊಬೇಕು. ನಾವು ಕೂಡ ತಮ್ಮ ಜೊತೆ ನಿಂತ್ಕೊಂಡು ಇದಕ್ಕೆ ಹೋರಾಟ ಮಾಡೋ ಮುಖಾಂತರ ನಾವು ಜನಕ್ಕೆ ನ್ಯಾಯ ಕೊಡಿಸೋಂಥ ಕೆಲಸ ನಾವು ಮಾಡ್ತೀವಿ ಅಂತ ಈ ಮುಖಾಂತರ ಹೇಳಕ್ ಬಯಸ್ತೀನಿ. ಖಂಡಿತ ರಾಜ್ಯದಲ್ಲಿ ಹೊಸ ಬದಲಾವಣೆಗಳಾಗತ್ತೆ. ಹೊಸಬರುಗಳಿಗೆ ಅವಕಾಶ ಸಿಗುತ್ತೆ. ಹಾಗಾಗಿ ಪಕ್ಷ ಕೂಡ ಒಳ್ಳೆ ಸಂಘಟನೆ ರೂಪದಲ್ಲಿ ಹೋಗ್ತಾ ಇದೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಯೂತ್ ಪ್ರೆಸಿಡೆಂಟ್ ಆಗಿ ಅವರು ಕೈಗೊಳ್ತಾ ಇರುವಂಥ ಕೆಲಸ ಕಾರ್ಯಗಳು ಪ್ರತಿನಿತ್ಯ ಕೂಡ ಇವತ್ತು ಏನು ನಮ್ಮ ಬಿಡದಿನಲ್ಲಿ ಕೂಡ ರೈತರಿಗೋಸ್ಕರ ಅವರ ಪಾದಯಾತ್ರೆ ಕೂಡ ಇಟ್ಕೊಂಡಿದ್ದಾರೆ. ನಾವು ಈ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ನಾವು ಪಾದಯಾತ್ರೆಗೆ ಪಾಲ್ಗೊಳ್ತಾ ಇದ್ದೀವಿ. ಈ ಥರ ರೈತರಿಗೋಸ್ಕರ ಇವತ್ತೇನಾದರೂ ರಾಜ್ಯದಲ್ಲಿ ಇವತ್ತು ಕುಮಾರಣ್ಣ CM ಆದರೆ ಮಾತ್ರನೇ ಈ ರಾಜ್ಯದಲ್ಲಿ ರೈತರಿಗೆ ನ್ಯಾಯ ಸಿಗೋದು ಅಂತ ಹೇಳ್ಬಿಟ್ಟು ನೇರವಾಗಿ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಇವತ್ತು ಕುಮಾರಸ್ವಾಮಿ ಅವ್ರು ಬಿಟ್ಟರೆ ಯಾರು ಕೂಡ ಇದುವರೆಗೂ ರೈತರಿಗೆ ಸಾಲ ಮನ್ನಾ ಮಾಡಿದ್ದಾಗಲಿ, ಇವಾಗ ಸರ್ಕಾರಗಳು ಬಂದು ಇಷ್ಟು ವರ್ಷ ಆದರೆ ಕೂಡ ಇದುವರೆಗೂ ಇನ್ನು ರೈತರಿಗೆ ಗೊಬ್ಬರ ಸಿಗ್ತಾ ಇಲ್ಲ, ರೈತರಿಗೆ ಸವಲತ್ತುಗಳು ಸಿಗ್ತಾ ಇಲ್ಲ, ರೈತರಿಗೆ ಬಿತ್ತನೆಗಳು ಕೂಡ ಸಿಗ್ತಾ ಇಲ್ಲ ಸರಿಯಾಗಿ. ಈ ಥರ ಹಲವಾರು ಸಮಸ್ಯೆಗಳು ಮಾಲೂರು ತಾಲೂಕಲ್ಲಿ ಇವತ್ತು KC ವಾಲಿ ಇದೆ. KC ವಾಲಿ ಕೂಡ ಕೆರೆಗಳು ತುಂಬಿಲ್ಲ ಇನ್ನೂ ಸರಿಯಾಗಿ. ರೈತರಿಗೂ ಅನುಕೂಲ ಆಗ್ತಾ ಇಲ್ಲ. ಆ KC ವಾಲಿ ಶುದ್ಧೀಕರಣ ಮಾಡಬೇಕು, ಶುದ್ಧೀಕರಣ ಮಾಡ್ತಾ ಇಲ್ಲ. ಇವತ್ತು ಮಳೆ ಏನಾದರೂ ಬಂದಿಲ್ಲ ಅಂದಿದ್ರೆ ಇವತ್ತು ರೈತರುಗಳೆಲ್ಲ ಕೂಡ ಜೀವಗಳು ಕಳ್ಕೊಬೇಕಾಗ್ತಾ ಇತ್ತು. ಇವತ್ತು 1500 ಅಡಿಗೆ ಬೋರ್ವೆಲ್ ಹಾಕಿದ್ರೆ ನೀರು ಸಿಗಲಿಲ್ಲ. ಅಟ್ಲೀಸ್ಟ್ KC ವಾಲಿಯಿಂದ ಇವಾಗ ಮಳೆ ಇಲ್ಲ ಅಂದಿದ್ರೆ ಆ KC ವಾಲಿ ನೀರು ಹೋಗಿ ಎಲ್ಲ ಆಸಿಡ್ ಆಗ್ತಾ ಇತ್ತು. ಕುಡಿಯೋಕ್ಕೆ ನೀರು ಸಿಗ್ತಾ ಇರಲಿಲ್ಲ ನಮಗೆ. ಅಂಥ ಒಂದು ಪರಿಸ್ಥಿತಿಗಳಾಗ್ತಾ ಇತ್ತು. ಅದನ್ನು ಶುದ್ಧೀಕರಣ ಕೂಡ ಇವರು ಎಚ್ಚೆತ್ಕೊಂಡು ಮಾಡಬೇಕು ಅಂತ ನಾವು ಈ ಮುಖಾಂತರ ಆಗ್ರಹ ಕೂಡ ಮಾಡ್ತೀವಿ. ಖಂಡಿತವಾಗಿ 100ಕ್ಕೆ 100 ಮಾಲೂರು ತಾಲೂಕಲ್ಲಿ JDS ಕ್ಯಾಂಡಿಡೇಟ್ ಅಭ್ಯರ್ಥಿ ಆಗ್ತೀವಿ ಅಂತ ನಾನು ಈ ಮುಖಾಂತರ ಹೇಳಕ್ ಬಯಸ್ತೀನಿ. ಇವತ್ತು ಮಾಲೂರು ತಾಲೂಕಲ್ಲಿ ಸಂಘಟನೆ ಗಟ್ಟಿಮುಟ್ಟಲ್ಲಿ ನಡೀತಾ ಇದೆ ಎಲ್ಲ ಕಡೆನೂ. ಅದೇ ಥರ ರಾಜ್ಯದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚಾಗಿ JDS ಪಕ್ಷ ಅಭ್ಯರ್ಥಿಗಳನ್ನ ನಿಲ್ಲಿಸುವಂಥ ಕೆಲಸ ಮಾಡ್ತಾರೆ ಅಂತ ಈ ಮುಖಾಂತರ ಹೇಳಕ್ ಬಯಸ್ತೀನಿ. NDA ಇರೋದು ಸತ್ಯ, ಅದು ಹೈಕಮಾಂಡ್ಗಳು ನೋಡ್ಕೊತಾರೆ. ಆದರೆ ಮೈಸೂರು ಭಾಗ ಅತಿ ಹೆಚ್ಚಾಗಿ ಕುಮಾರಸ್ವಾಮಿ ಅವ್ರು ಏನು ಹೇಳ್ತಾರೆ ಅದೇ ಫೈನಲ್ ಅಂತ ಈ ಮುಖಾಂತರ ಹೇಳಕ್ ಬಯಸ್ತೀನಿ.
ಖಂಡಿತ 100ಕ್ಕೆ 100 ಆಗುತ್ತೆ. ಮಾಲೂರು ತಾಲೂಕಲ್ಲಿ MLA ಆಗೇ ಆಗ್ತೀನಿ 2028ಗೆ ಬರ್ದಿಟ್ಕೊಳ್ರಿ.